ಗ್ರೀನ್ ಹೌಸ್ನಲ್ಲಿ ಪ್ರೆಸ್ ಮೀಟಿಗಿಂತ ಹೆಚ್ಚಾಗಿ ಹೊರಗೆ ಬಂದು ಕೂತ್ಕೊಂಡು ಮಾತಾಡೋದು ಒಂದು ಲೈನ್ ಬೇರೆ ಅದು ಲೈನ್ ಬೇರೆ. ತುಂಬ ಚೆನ್ನಾಗಿತ್ತು ಅದು. ಈಗ ಏನಾಯ್ತು ಸರ್, ಸಂಬಂಧಗಳಿಲ್ದಂಗೆ ಆಗಿದೆ. ಇಲ್ಲ. ಒಂದೇನು ಡಿಸ್ಕಸ್ ಮಾಡಕ್ಕೆ ಇಲ್ಲಿ ಸಂಬಂಧ ಇಲ್ಲ. ಶೂಟಿಂಗ್ ಆದ ಕೂಡಲೇ ಹೋಗಿ ಕಾರಲ್ಲಿ ಕೂತ್ಕೊಂಡು ಹೌದು ಹೌದು. ನಾವು ದುಚ್ಚ ಪಿಕ್ಚರ್ ಕೊಟ್ಟೆ ನನಗೆ. ನನ್ನ ಬ್ರೇಕ್ ಸಿಕ್ಕಿದೆ ಸರ್, ಅದು ನನಗೆ ಒಳ್ಳೆ ಬ್ರೇಕ್ ಸಿಕ್ಕಿದೆ. ಹೌದು. ನಾನು ಯಾವತ್ತೂ ರೆಡಿ. ನಾನು మన ಚೇಂಬರ್ಲ ಅಂದೆ, ಸರ್ ನೀವು ಪಿಕ್ಚರ್ ಮಾಡಿ, ನಾನು ಯೂನಿಟ್ಟು ಕ್ಯಾಮ್ರಾ ನೀವು ಏನು ಬೇಕು ನನಗೆ ಹೆಲ್ಪ್ ಮಾಡಿದೆ ಅಂತೇಳಿ. ಈಗ ಗೌರಿಶಂಕರ್ ಅವ್ರು ಮುಸ್ತಾರ್ ಅವರೆಲ್ಲ ಅವರೆಲ್ಲ ಒಂದು ನಮಗೆ ಅಡುಪಾಯ ಕೊಟ್ಟು ಹಾಕ್ಕೊಂಡ್ರು, ಮೆಟ್ಲು ಹಾಕ್ಕೊಂಡ್ರು. ನಾವು ಅದನ್ನ ಹಾಕೊಂಡು ಹೋಗ್ತಾ ಇದ್ದೇವೆ. ನಾವು ರಾಜ್ಕುಮಾರ್ ಜೊತೆ ಚಕ್ಕ ಮಕ್ಕಳಾಕಿ ಕೂತ್ಕೊಂಡು ಊಟ ಮಾಡಿದೆವು. ಹೌದು, ಅವ್ರಿಗೆ ಊಟ ಅದೇ ಊಟ ಎಲ್ಲರಿಗೂ ಅಲ್ಲಿ. ಅದೇ ಊಟ. ಹೌದು ಸರ್. ಆಕಸ್ಮಿಕ ಉಡ್ರೆ ಕನ್ನಡ ಹುಟ್ಟಬೇಕಲ್ಲ, ಹೌದು. ಅವ್ರನ್ನ ಫೋಕಸ್ ಬೋಲರು, ಇನ್ನೊಂದು ಕ್ಯಾಮ್ರಾ ಹೋಗಿ ಮಾಡಿದ್ದೇನೆ. ಅತ್ಯಂತ ಹೆಚ್ಚು ಸಂಭಾವನೆ ಕಲಸಿ ಪಾಳ್ಯ ಸರ್. ಸಿನಿಮಾಗೆ ಹೇಳಿ ಮಾಡಿಸಿದ ಹೀರೋಯಿನ್ ಸರ್ 5 ನಿಮಿಷ ಇಂಡಸ್ಟ್ರಿ ಕ್ಯಾಮ್ರಾ ಸರ್. ನಾನು ಇವತ್ತು ಸತ್ಯವಾಗಲು ಎಷ್ಟೋ ಪಿಕ್ಚರ್ ಕ್ಯಾಮ್ರಾ ಕಳಿಸಿದ್ದೀನಿ, ನಾನು ದುಡ್ಡು ತಗೊಂಡಿಲ್ಲ. ನಿಮ್ಮ ಸೀನಿಯರಿಟಿ ಒಂದು, ನೀವು ಮಾಡೋ ಸಿನಿಮಾಗೆ ಎಲ್ಲ ಬೇರೆ ಇದೆ ಸರ್. ಚಿತ್ರರಂಗ ತುಂಬ ನೀವು ಪಿಲ್ಲರ್ಗಳು ಸರ್. ಕೆಲವು ಗೊತ್ತಿಲ್ಲ ಸರ್, ಈ ಜನಕ್ಕೆ ಗೊತ್ತಿಲ್ಲ. ಸರ್ ನಿಮ್ದೆಲ್ಲ ತುಂಬ ತ್ಯಾಗ ಸರ್ ಸಿನಿಮಾಗೆ. ಈಗಿನ ಜನಕ್ಕೆ ಗೊತ್ತಿಲ್ಲ ಸರ್. ಈಗ ಯಾವುದೇ ಸಿನಿಮಾ ಆಗೋದು, ಏನೇ ಜನ್ರೇಷನ್ ಬರೋದು, ಆ ಹಿನ್ನೆಲೆ ಯಾರು ಕಟ್ಟಿದ್ರೆ ಅವಾಗ ಇದ್ರೆ ಈಸಿ ಅದ ಈಗ ಅಂತ. ಈಗ ಮೊದಲೆಲ್ಲ ಪ್ರೊಡಕ್ಷನ್ ಮಾಡಿ, ಈಗ ಗೌರಿಶಂಕರ್ ಅವ್ರು ಮುಸ್ತಾರ್ ಅವರೆಲ್ಲ ಅವರೆಲ್ಲ ಒಂದು ನಮಗೆ ಅಡುಪಾಯ ಕೊಟ್ಟು ಹಾಕ್ಕೊಂಡ್ರು, ಮೆಟ್ಲು ಹಾಕ್ಕೊಂಡ್ರು. ನಾವು ಅದನ್ನ ಹಾಕೊಂಡು ಹೋಗ್ತಾ ಇದ್ದೇವೆ ಅಷ್ಟೇ. ಅದನ್ನ ಯಾರು ನೋಡ್ತಾ ಇಲ್ಲ ಅಡುಪಾಯ. ಈಗ ನಿಮ್ದೆಲ್ಲ ಈಗ ಅಡುಪಾಯ ಇದೆ ಸರ್ ಮೇಜರ್. ಹೌದು. ನಾವು ನಮ್ಮ ಸುವರ್ಣ ಈಗ ಮತ್ತೆ ನಾವು ಆ ಕಾಲದಲ್ಲಿ ಎಂತೆಂಥವ್ರು, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಸರ್. ಅಂಬರೀಷ್ ನಡೆದಾಗಲ್ಲ ಇಂಟ್ರೂ ಮಾಡಕ್ಕಾಗ್ತ ನೀವು. ಅವ್ರು ಹಾಗೆ ಹೇಳ್ತಾರೆ ಅಂತಾನೆ ನಾವು ಹೋಗ್ತಾ ಇರಲಿಲ್ಲ. ಅವ್ನು ನಾಗೇಶ್ ಸ್ಟಿಲ್ ತೆಗಿಯಾಕ್ರೆ ಹೆಂಗ. ಅದು ನಾಗೇಶ್ ಕುಮಾರ್ ಒಂದು ಸ್ಟೈಲೇ ಬೇರೆ ಅದು. ಮಜಾನೇ ಬೇರೆ ನೋಡಿ. ಆ ಟೈಮ್ ಹೋಗೋದು ಗೊತ್ತಿಲ್ಲ ಗಣೇಶಣ್ಣ ಆಗಲ್ಲ. ನಾವು ಆಗಿನ ಜರ್ನಲಿಸ್ಟ್ ಗುಂಪಿನ ನೆನಪಿದೆಯಾ? ಹೌದಾ? ಅಲ್ಲೇ ಸರ್ ಸುಮಾರು ಜನ, ಕೆ ಜಿ ಕುಮಾರ್ ಸುಮಾರು ಜನ ಅದಾರೆ ಸರ್. ಜೋಗಿ ಸರ್, ಆಮೇಲೆ ಉದಯ ಮರ್ಕಿನಿ, ಶೆಣೈ, ಸುಮಾರು ಜನ ಸರ್. ನಿಮ್ಮ ಟ್ರೂಪ್ ಅಲ್ಲ ಸರ್, 8-9 ಜನ ನೀವು ಯಾವಾಗ ನಾವು ಅಲ್ಲೇ ಇರ್ತಿದ್ವಿ. ಹೌದು, ಪಿಕ್ಸ್ ಅಲ್ಲಿ. ಹೌದು. ಗ್ರೀನ್ ಹೌಸ್ನಲ್ಲಿ ಪ್ರೆಸ್ ಮೀಟಿಗಿಂತ ಹೆಚ್ಚಾಗಿ ಹೊರಗೆ ಬಂದು ಕೂತ್ಕೊಂಡು ಮಾತಾಡೋದು ಒಂದು ಲೈನ್ ಬೇರೆ ಅದು. ಲೈನ್ ಬೇರೆ. ಅದು ಹೊರಗಡೆ ಲೈನ್. ಹೌದು, ಉದ್ದಕ್ಕೆ ಇಟ್ಟಿದೆ. ಹೌದು ಹೌದು. ಟೇಬಲ್ ಹಾಕಿ ಕೂತ್ಕೊಂಡು ಮುಗಿತು. ನಾವು ಇಲ್ಲೊಂದು ಟೇಬಲ್ ನಿಮ್ದು 10 ನಿಮಿಷ, ಅಲ್ಲಿ 10 ನಿಮಿಷ ಇಲ್ಲಿ. ಹೌದು, ಸುತ್ತಾಡೋದು. ಹೌದು, ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ನೀವು ಹೇಳಂಗೆ ಸರ್, ನೀವು ನಾವು ಎಂಜಾಯ್ ಮಾಡಿದ ಅಷ್ಟೇ. ಇಲ್ಲ ಈಗ ಸರ್ ಈಗ ಹೆಂಗ ಸರ್, ಹೆಂಗದ ಸರ್ ಸಂಬಂಧಗಳು ಸರ್. ಕ್ಯಾರವನ್ ಬಂತು, ಅಲ್ಲಿರ್ತಾರೆ ಆರ್ಟಿಸ್ಟ್ಗಳು, ನಾವೆಲ್ಲ ಚೇರಕ್ಕೆ ಕೂತಿದ್ವಿ. ನೀವು ನೋಡಿದಲ್ಲ ಗ್ರೀನ್ ಹೌಸ್ ಎಲ್ಲ ಹೆಂಗೆ ಕೂತಿದ್ದೆ, ಎಲ್ಲರೂ ಕೂತ್ಕೊಂಡು. ಈಗ ಅಲ್ಲಿ ಇಲ್ಲ ಅದು. ಈ ಫೋನ್ ಮಾತಾಡೋದು, ಇಲ್ಲಾಂದ್ರೆ ವಿಡಿಯೋ ಮಾಡಿ ಕಳಿಸ್ಬಿಡ್ತಾರೆ ಅವರೇ. ಹೌದು, ಏನು ಬೇಕೋ ಅವರು ಕಳಿಸ್ಬಿಡ್ತಾರೆ. ಅಷ್ಟೇ ಹಂಗಾಗಿರೋದು ಈಗ. ಕ್ಯಾರವನ್ ಸಂಸ್ಕೃತಿ ಸಂಬಂಧನ ತುಂಬ ದೂರ ಮಾಡಿಸೋದು. ಹೆಂಗೆ ಸರ್, ಅವಾಗೆಲ್ಲ ಮರ್ನೇಳೆ ಕೂತ್ಕೊಂಡು, ಟೀ ಕುಡ್ಕೊಂಡು, ಮಾತಾಡ್ಕೊಂಡು, ಅಲ್ಲೇ ಟಿಫನ್ ಮಾಡ್ಕೊಂಡು, ಅದು ತುಂಬ ಚೆನ್ನಾಗಿತ್ತು ಅದು. ಈಗ ಏನಾಯ್ತು ಸರ್, ಸಂಬಂಧಗಳಿಲ್ದಂಗೆ ಆಗಿದೆ. ಒಂದೇನು ಡಿಸ್ಕಸ್ ಮಾಡಕ್ಕೆ ಇಲ್ಲಿ ಸಂಬಂಧ ಇಲ್ಲ. ಶೂಟಿಂಗ್ ಆದ ಕೂಡಲೇ ಹೋಗಿ ಕಾರಲ್ಲಿ ಕೂತ್ಕೊಂಡು. ಹೌದು ಹೌದು. ನಾವು ರಾಜ್ಕುಮಾರ್ ಜೊತೆ ಚಕ್ಕ ಮಕ್ಕಳಾಕಿ ಕೂತ್ಕೊಂಡು ಊಟ ಮಾಡಿದೆವು. ಹೌದು ಹೌದು. ಅವ್ರಿಗೆ ಊಟ ಅದೇ ಊಟ ಎಲ್ಲರಿಗೂ ಅಲ್ಲಿ. ಅದೇ ಊಟ. ಹೌದು ಸರ್, ಕರೆಕ್ಟ್. ಅವರ ಮನೆಯಲ್ಲಿ ಅವರೇ ಕ್ಯೂನಲ್ಲಿ ನಿಂತ್ಕೊಂಡು ಊಟ ಮಾಡ್ತಾ ಇದ್ರು, ತಿಂಡಿ ತಿಂತ ಇದ್ರು ರಾಜ್ಕುಮಾರ್. ಕರೆಕ್ಟ್. ಅದೆಲ್ಲ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಳಿದ್ರೆ ಅದು ಏನು ಧನುಷ್ ಅನ್ಪೂರ್ಣೇಶ್ವರ ಥರ ಇತ್ತು. ಏನೋ ಬಿಡ್ತಾ ಇದ್ದಾನೆ ಅಂತ. ಫ್ಯಾಕ್ಟ್. ಸತ್ಯ. ನಾನು ಇದ್ದೀನಿ ಸರ್, ನಾನು ವರ್ಕ್ ಮಾಡಿದೆ. ಅವ್ರು ಪ್ರೊಡಕ್ಷನ್ ಭಯ ಬಿಡೋದು. ಅವ್ರು ಅಣ್ಣರಿಗೆ ಎಣ್ಣೆ ಕೊಟ್ಟು ಎಲ್ಲ ಎಣ್ಣೆ ಕೊಡೋಕೆ ಅಂದ್ಬಿಟ್ಟು ಗೊತ್ತಿದಂಗೆ ಬಂದು ಕೊಡೋಕೆ, ಎಲ್ಲ ಎಣ್ಣೆ ಕೊಟ್ಟಿರಿ ಅಂತ ಭಯ ಬಿಡೋದು ಪ್ರೊಡಕ್ಷನ್ ಯಾರು ಆ ಥರ ನೋಡಿದ. ಬೇರೆ ಏನು ಮಾಡಿದಿರಿ? ಮನೆ, ಮಠ ಇತ್ಯಾದಿ ಇದೆ, ಎಲ್ಲ ಕೊಟ್ಟಿದೆ. ಏನು ತೊಂದರೆ ಇಲ್ಲ, ಎಲ್ಲ ಕೊಟ್ಟಿದೆ. ಓಡಾಟಕ್ಕೆ ಕಾರುಗಳು, ಮಕ್ಕಳು ಆರಾಮಾಗಿದ್ದಾರೆ. ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೆಯದಾಗಲಿ ಅಂತ ಅಷ್ಟೇ ಫಸ್ಟ್. ಎಷ್ಟು ಓದಿದ್ದು? ನಾನು ಸರ್ SLC ಹೋಗಿಲ್ಲ ಸರ್. ಹೋಗಿಲ್ಲ. ಅದನ್ನು ಕಮ್ಮಿ ನೋಡಿ 8ನೇ ಕ್ಲಾಸಲ್ಲಿ ಲಾಸ್ಟ್ ನಾವು. ಅಂದರೆ ಹೈಸ್ಕೂಲ್ಗೆ ಹೋದ್ವಿ, ನೋಡ್ಕೊಂಬಂದು ಹೆಂಗಿದೆ ಹೈಸ್ಕೂಲ್ ಅಂತ. ಮಕ್ಕಳಾದ್ರೂ ಓದಲಿ ಅಂತ. ಹೌದು, ಅಲ್ಲ ಹೈಸ್ಕೂಲ್ಗೆ ಹೋದ್ವಿ. ಅದು ಮಿಡ್ಲ್ ಸ್ಕೂಲ್ ಅಂತ ಹೈಸ್ಕೂಲ್ಗೆ ಹೋದ್ವಿ. ಹೈಸ್ಕೂಲ್ ನೋಡ್ಕೊಂಬಂದು ಅಷ್ಟೇ ನಾವು ಹೆಂಗಿದೆ ಅಂತ. ಇವ್ರು ಚೆನ್ನಾಗಿ ಓದ್ತಾರೆ. ಇವತ್ತು ಇಂಪಾರ್ಟೆಂಟ್ ಅದಲ್ಲ ಸರ್. ನಾವು ಪ್ರಾಕ್ಟಿಕಲ್ಲು, ಇವ್ರು ಬೇರೆ ಥರ ಥಿಯರಿ. ಇವರು ಮೊಬೈಲ್ ಸಿನಿಮಾನ ತುಂಬ ಹೀರ್ಬಿಡ್ತಲ್ಲ. ಇಲ್ಲ ಸರ್, ಕುಗ್ಸ್ಬಿಡ್ತು. ಆಮೇಲೆ ಈ ಪೇರೆಸಿ ಇದೆಲ್ಲ ಕೂತ್ಕೊಂಡ್ರೆಲ್ಲ ಎಲ್ಲ ಬರುತ್ತಲ್ಲ ಸರ್. ಹೊರಡು ಸಿನಿಮಾ. ಹೌದು, ಸ್ಕ್ರೀನ್ ಸಣ್ಣದಾದ್ರೂ ಕೂಡ ಎಲ್ಲ ಇಲ್ಲೇ ಬಂದ್ಬಿಡ್ತದೆ. ಮತ್ತೆ ಯಾಕೆ ಅಲ್ಲಿ ಹೋಗಿ ಟಿಕೆಟ್ ಕೊಟ್ಕೊಂಡು ನೋಡಬೇಕು ಅಂತ. ಬಟ್ ಏನೇ ಬಂದ ಸರ್, ಸಿನಿಮಾ ಥಿಯೇಟ್ರ್ ನೋಡಲ್ಲ, ಇದು ಅದು ಬೇರೆ ಎಫೆಕ್ಟ್. ಬಟ್ ಅದರಿಂದ ಎಫೆಕ್ಟ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಜನ್ರೇಷನ್ಗೆ ಎಫೆಕ್ಟ್ ಆಗುತ್ತೆ. ಅದಂತೂ ಪಕ್ಕ. ನಾವು ಎಂಜಾಯ್ ಮಾಡಿದಾಗ ಇವ್ರು ಎಂಜಾಯ್ ಮಾಡೋಕ್ಕಾಗಲ್ಲ. ಅಡಿಷನ್ ಆಗ್ಬಿಡ್ತಾರೆ. ಆಮೇಲೆ ದೊಡ್ಡ ಸ್ಕ್ರೀನ್ ನೋಡೋಕ್ಕಾಗಲ್ಲ, ಆ ಥರ ಆಗ್ಬಿಡ್ತಾರೆ. ಬಟ್ ಎಫೆಕ್ಟ್ ಕೊಡ್ತು, ಸಿನಿಮಾಗೆ ತುಂಬ ಎಫೆಕ್ಟ್ ಕೊಡ್ತದಂತ.
ತುಂಬಾ. ವಿಷ್ಣುವರ್ಧನ್ ಸಿನಿಮಾ ಮಾಡಿಲ್ಲ ಸರ್ ನಾನು ವರ್ಕ್ ಮಾಡಿದ್ದೀನಿ ಹಾಂ ಈ ಫೋಕಸ್ ಫುಲ್ಲರ್ ಆಗಿ 2ನೇ ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ, ಹಾಂ ಈ ಜೀವನದಿ ಅವೆಲ್ಲ ವರ್ಕ್ ಮಾಡಿದ್ದೀನಿ. ಫೋಕಸ್ ಫುಲ್ ವರ್ಕ್ ಮಾಡಿದೆ, ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ. ಹಾಂ ಹಾಂ ಪ್ರಸಾದ್ ಒಂದು ಕ್ಯಾಮ್ರಾಮ್ಯಾನು, ಡಬಲ್ ಕ್ಯಾಮ್ರಾ ಲೈವ್ ಹಾಂ ಅಣ್ಣರದ್ದು ವರ್ಕ್ ಮಾಡಿದಲ್ಲ. ಅಣ್ಣವ್ದು ಯಾವುದು ಇದು ಎಂಥದ್ದು ಇದು ಆಕಸ್ಮಿಕ ಉಡ್ರೆ ಕನ್ನಡ ಹುಡ್ಬೇಕಲ್ಲ, ಹೌದು ಅವನ ಫೋಕಸ್ ಫುಲ್ಲರು. ಇನ್ನೊಂದು ಕ್ಯಾಮ್ರಾ ವರ್ಕ್ ಮಾಡಿದೆ ನಾನು ಹುಬ್ಳಿ ಹುಬ್ಳಿಲಿ ಎಸ್ ಆ ಸರ್ಕಲ್ ಸರ್ಕಲ್, ಚೆನ್ನಮ್ಮ ಸರ್ಕಲ್. ರೈಟ್ 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 ಅದ್ರ ನಾನು 2ನೇ ಕ್ಯಾಮ್ರಾ ಅಲ್ಲ, ಹಾಂ 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 ಕಣ್ಣನ್ ಸರ್ ಬಂದರೆ ನಾನು ವರ್ಕ್ ಮಾಡಿದೆ, ಅಸ್ಟೆಂಟ್ ನಾನು ಅವಾಗ. ಓ ಹಾಂ, ಕ್ಯಾಮ್ರಾ ಅಸ್ಟೆಂಟ್ ಆಗಿದ್ದೆ ನಾನು. ಎಲ್ಲರದ್ದು ಮಾಡ್ಬಿಟ್ಟು ಪ್ರಭಾಕರ್ ಸರ್ದು ಎಲ್ಲರದ್ದು ಮಾಡ್ಬಿಟ್ಟು. ಆಗಿದೆಯಾ ಆ ಜನರೇಷನ್ ಒಂದೇ ಒಂದು ಶಂಕರನಾಗ್ ಸರ್ ಮಾತ್ರ ಕ್ಯಾಮ್ರಾ ವರ್ಕ್ ಮಾಡಲಿಲ್ಲ, ಬಟ್ ಲೈಟಿಂಗ್ ವರ್ಕ್ ಮಾಡಿದ್ದೀನಿ. ಹಾಂ ಹಾಂ ಅವ ಎಲ್ಲರೂ ನೋಡ್ಬಿಟ್ಟೇನೆ, ಅಂದರೆ ಆ ಜನರೇಷನ್ ಎಲ್ಲದೂ ಕೆಲಸ ಮಾಡ್ಬಿಟ್ಟಿದ್ದೀನಿ. ಅಂಬರೀಷ್ ಹೌದು ಮಾಡ್ಬಿಟ್ಟು ಕ್ಯಾಮ್ರಾಮನೇ ಮಾಡಿದ್ದೆ ಅಣ್ಣವರು, ಹಾಂ ದರ್ಶನ್ ಅಂಬರೀಷ್ ಕ್ಯಾಮ್ರಾಮನ್ ವರ್ಕ್ ಮಾಡಿದ್ರು. ಅಣ್ಣ ಅವರು ದಳಪತಿ ರೀಮೇಕ್ ಮಾಡಿದ್ರು, ಓಂ ಪ್ರಕಾಶ್ ಡೈರೆಕ್ಟ್ರು, ದರ್ಶನ್ ಮತ್ತು ಅಂಬರೀಷ್. ಅದು ಪ್ರೊಡ್ಯೂಸರ್ ಯಾರು? ಅವ್ರ ಹೆಸರು ದಯಾನಂದ ಅಂತ ಸರ್. ದಯಾನಂದ್ ದುಡ್ಡು ಬಂತ ಅದು ಬಂದು ಚೆನ್ನಾಗಿ ಓಕೆ. ಒಳ್ಳೆ ಕ್ಯಾಮ್ರಾ, ಒಳ್ಳೆ ಕ್ಯಾಮ್ರಾ ಅವ್ರ ಹೆಸರು ಬಂದ ಪಿಕ್ಚರ್ ದಳಪತಿ. ತುಂಬ ಕಮ್ಮಿ ಸಂಭಾವನೆ ತಗೊಂಡಿದ್ದು ಯಾವ ಸಿನಿಮಾ? ಅಲಯಮ್ಮ ಫಸ್ಟ್ ಪಿಕ್ಚರೇ. ಹಾಂ ಎಷ್ಟು? ಅಂದರೆ ನಾನು ಸರ್ ಅಸ್ಟೆಂಟ್ 50,000 ತಂದಿದ್ದು ನಾನು. ಅದು ಗೌರಿಶಂಕರು ಮಧು ಸರ್ದು 50,000 ರೂಪಾಯಿ ರೆಮಿಡೇಷನ್. ಆ ಪಿಕ್ಚರ್ 25,000 ರೂಪಾಯಿ ಕ್ಯಾಮ್ರಾಮನೆ. ಓಕೆ ಓಕೆ ಇದೆ ಚೆನ್ನಾಗಿದೆ. ಚೆನ್ನಾಗಿದೆ. ನನಗೆ ಬೇಕಾಗಿದ್ದು ಕ್ಯಾಮ್ರಾಮನ್ ಆಗ್ಬೇಕಂತ. ಹೌದೌದು ಅಸ್ಟೆಂಟ್ ಆದಾಗ ಅಷ್ಟು ದುಡ್ಡು ಕೊಡೋರು. ಅದಾಗ 5,000 ರೂಪಾಯಿ ಮ್ಯಾನೇಜರ್ ತಂದ್ಬಿಡಿ, 25 ಹೋಯ್ತು. ಆಗಲೇ ಕಮಿಷನ್. ಅಯ್ಯೋ ಅಯ್ಯೋ, ಇದು ಇವಾಗಿಂದಲೇ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದ್ಬಿಟ್ಟಿದೆ ಸಿನಿಮಾದಿಂದಲೇ ಹೊಸ್ತಲ್ಲ ಅದು. ಹೌದು ಅದು ಈಗ ಬೇರೆ ರೀತಿಯಲ್ಲಿ ಚಾಲ್ತಿಯಲ್ಲಿದೆ. ಈಗ ಹೆಂಗೆ ಫೋನ್ಪೇ, ಈಗ ಫೋನ್ಪೇ ಆಮೇಲೆ ಮೆಸೇಜ್. ಅವ್ರು ಕೇಳ್ತಿದ್ದೆ ಈಗ ಮೆಸೇಜ್, ನಿಂಗೆ ಎಷ್ಟು ಹೇಳ್ತಾನೆ ಇಷ್ಟು ಕೊಡಿ ಅಂತ. ಅತ್ಯಂತ ಹೆಚ್ಚು ಸಂಭಾವನೆ ಅತ್ಯಂತ ಕಲಸಿಪಾಳ್ಯ ಎಷ್ಟು? 12 ಲಕ್ಷ. ಕಲಾಸಿಪಾಳ್ಯದ ಟೈಮಲ್ಲಿ 12 ಲಕ್ಷ ಅಂದರೆ ಏನು ಕೋಟಿ? ಒಳ್ಳೆ ಕ್ಯಾಮ. ಅವ್ರು ನಾನು ಹೇಳಿದ್ದೆ ಟಾರ್ಗೆಟ್, ಅವ್ರು ಹೇಳಿದ್ರು ಇಷ್ಟಿಂದ ಮುಗಿಸಿ ರಾಮ ಅವರು, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದು ಸ್ವಲ್ಪ ಬೇರೆ ಬೇರೆ ಮಾರ್ಕೆಟಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸರ್ 47 ಡೇಸ್ 46 ಡೇಸ್ ಪಿಕ್ಚರ್ ಮುಗಿಸ್ಬಿಡ್ತದೆ. ಸಖತ್ ಫಾಸ್ಟ್ ವರ್ಕ್ ಮಾಡಿದೆ ಓಂ ಪ್ರಕಾಶ್ ಅವರು, ತುಂಬ ಫಾಸ್ಟ್. ಕಲಾವಿದ ತುಂಬ ಸಪೋರ್ಟ್ ಮಾಡಿ ಎಲ್ಲರೂ. ದರ್ಶನ್ ತುಂಬ ಚೆನ್ನಾಗಿ 25 ಪಿಕ್ಚರ್ ಸರ್ ಅದು. ಹೌದು 25 ವೀಕ್ಸ್. ಹೌದು. ರಕ್ಷಿತಾ ನಮ್ಮ ಫೇವ್ರೇಟ್ ಹೀರೋಯಿನ್. ಹೇಗಿದೆ ಸರ್? ಯಾಕಂದರೆ ಫಸ್ಟ್ ಗೌರಿಶಂಕರ್ ಮಗಳು ಅಂದರೆ ನಮ್ಮ ಗುರುಗಳಲ್ಲ. ಹೌದೌದು ಎಸ್ 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 ಸರ್ ಸಿನಿಮಾಗೆ ಹೇಳಿ ಮಾಡಿಸೋ ಹೀರೋಯಿನ್ ಸರ್. ಹೌದು ಸರ್ 5 ನಿಮಿಷ ಇಂಡಸ್ಟ್ರಿ ಚಮ್ಕಂಬ್ರೆ ಸರ್. ಹಾಂ ಇವತ್ತು ಮಾಡಲಿ ಹೀರೋಯಿನ್ ನೋಡ್ತಾ ಇದ್ದೀನಿ. ಓಕೆ ಅಮ್ಮ ಈಗ ಲೈಟ್ ಹೋಗುತ್ತೆ 5 ನಿಮಿಷ ಮೂಡ ಟಕ ಟಕ ಅಂತ. ಹಾಂ ಸನ್ ಲೈಟ್ ಹೋಗುತ್ತೆ, ಬ್ಯಾಕ್ ಲೈಟ್ ಸಿಗಲ್ಲ ಅಂದರೆ 5 ನಿಮಿಷ ಹಿಂಗೆ ಬಂದು ಮಾಡೋದು ಅಮ್ಮ. ಸಿನಿಮಾಗೆ ಹೇಳಿ ಮಾಡಿಸೋ ಹೀರೋಯಿನ್ ಸರ್. ಅಯ್ಯೋ ಓಕೆ ನಾವು ಯಾಕಂದ್ರೆ ನನ್ನ ಅನುಭವ ಇದೆಲ್ಲ ನನಗೆ. ಅಮ್ಮ ಲೈಟ್ ಎಲ್ಲ ಆಗ್ಬಿಟ್ಟು ಚೆನ್ನಾಗಿ ಬರಲ್ಲ ಅಂದರೆ ಪಟ್ಟಂತ ಬಿಡೋದು. ತುಂಬ ಫಾಸ್ಟ್ ಸಿನಿಮಾ ಭಾಳ ಮರ್ಯಾದೆ ಕೊಡಿ ಸರ್. ಇತ್ತೀಚೆಗೆ ಭೇಟಿಯಾಗಿದೆ ಸರ್ ಮೊನ್ನೆ ಚೇಂಬರ್ ಎಲೆಕ್ಷನ್ ಟೈಮ್ ಸಿಕ್ಕಿದ್ರು. ಅಲ್ಲೆಲ್ಲ ಸಿಕ್ಕಿದಾರಲ್ಲ, ಎಲ್ಲ ಬರ್ತಾರೆ ಸುಮಾರು ಜನ, ಹಳೆ ಪ್ರೊಡ್ಯೂಸರ್ಸು. ನಾನು ಒಂದು 2-3 ಜನ ಪ್ರೊಡ್ಯೂಸರ್ ಓಟ್ ಹಾಕೋಕ್ಕಿಂತ ಹೆಚ್ಚಾಗಿ ಅವರನ್ನೆಲ್ಲ ಭೇಟಿಯಾಗೋದು ಒಂದು ಸಂಭ್ರಮ. ನಾನು ಮೊನ್ನೆ ಹೇಳಿದೆ ಮೊನ್ನೆ ಒಂದು 4 ಜನ ಪ್ರೊಡ್ಯೂಸರ್, ನೀವು ಪ್ರೊಡ್ಯೂಸ್ ಮಾಡಿ ನಾನು ಯೂನಿಟ್ ಫ್ರೀ ಕೊಡ್ತೇನೆ ಅಂತ ಹೇಳಿದೆ. ಹಾಂ ಹೆಂಗೆ ಯಾಕೆಂದ್ರು, ನೀವು ಅವತ್ತು ಊಟ ಕೊಟ್ಟರೆ ನನಗೆ, ಇವತ್ತು ನನ್ನ ಕ್ಯಾಮ್ರಾ ಇದೆ. ಸತ್ತು ಹೇಳಿ ಸರ್, ಇವತ್ತು ನನ್ನ ಜೊತೆ ಯಾರು ವರ್ಕ್ ಮಾಡೋಲ್ಲ, ಇವತ್ತು ನಿಮ್ಮ ಮಾಧ್ಯಮ ಹೇಳ್ತೀನಿ, ಯಾರು ನಾನು ಅವ್ರ ಊಟ ಮಾಡಿದೆನಲ್ಲ, ನಾನು ಕ್ಯಾಮ್ರಾ ವರ್ಕ್ ಮಾಡಿದೆನಲ್ಲ, ಇವತ್ತು ಕ್ಯಾಮ್ರಾ ಯೂನಿಟ್ ಕೊಡ್ತೇನೆ, ಸತ್ತುವಲ್ಲಿ ಕೊಡ್ತೇನೆ, ನಿಮ್ಮ ಮುಂದೆ ಹೇಳ್ತೇನೆ. ಯಾಕೆ ನಾವು ಊಟ ಕೊಟ್ಟಾರೆ ಸರ್ ಅವರು, ಇವತ್ತು ಪ್ರೊಡಕ್ಷನ್ ಮಾಡಲಿ ಅವರು, ನಾನು ಮುಂದೆ ಬಂದು ನಾನು ಕ್ಯಾಮ್ರಾ ವರ್ಕ್ ಮಾಡಿ ಕ್ಯಾಮ್ರಾನು ಮತ್ತು ಯೂನಿಟ್ ಕೊಡ್ತೇನೆ. ನನಗೆ ಆ ಭಗವಂತ ಕೊಟ್ಟಿದ್ದಾನೆ ಸರ್. ಎಸ್ ಅವ್ರು ಊಟ ಮಾಡಿದೆ ನಾನು ಹೆಂಗೆ ನೋಡಿದ್ರಿ ಸರ್? ಅದು ಸುಮಾರು ಜನ ಚೇಂಬರ್ ಇದ್ದಂಗೆ ಹೇಳಿ ನಾನು ಸುಮಾರು ಜನ ಪಡಿಸ್ ಸರ್ ಇವತ್ತು ಪ್ರೊಡಕ್ಷನ್ ಮಾಡಿದ್ದೀವಿ ಸತ್ತು ಹೋಗಲ್ಲ. ಅವತ್ತು ನಮಗೆ ಸರ್ ಇವತ್ತು ನಾವು ಹೆಂಗಿರುವಂತಲ್ಲ, ಅವತ್ತು ನೀವು ನಾವು ಎಲ್ಲಿ ಮಾಡಿಲ್ಲ ಸರ್. 50,000 ರೂಪಾಯಿ ನೀವು ಕೊಟ್ಟಂದ್ರೆ ದೊಡ್ಡ ದುಡ್ಡು ಅದು. ನಾನು ಇವತ್ತು ನಿಮ್ಮ ಮಾಧ್ಯಮ ಮೂಲಕ ಹೇಳ್ತೇನೆ, ಯಾವುದೇ ಪ್ರೊಡ್ಯೂಸರ್ ಅಂತ ವರ್ಕ್ ಮಾಡೋರು ಎನಿ ಟೈಮ್ ಅದು ಕೇಳ್ಬೋದು, ನಿಮ್ಮದ್ರ ಬಗ್ಗೆ ಕ್ವಶನ್ ಮಾಡ್ಬೋದು. ಫ್ಯಾಂಟಾಸ್ಟಿಕ್ ಸರ್ ಹಾಗಿದ್ರೆ ನಾವೆಲ್ಲ ಬಿಟ್ಟು ಹೋಗ್ತೇವೆ ಸರ್. ಸರ್ ಈಗೇನು ಗೊತ್ತಾ ಸರ್, ನನ್ನ ತಿದ್ದು ನನ್ನ ಮಗನ ಹೆಸರಾಗತ್ತೆ, ಅವನ ಮನೆ ಹೆಸರಾಗತ್ತೆ, ಏನು ಇದು ಒನ್ಲಿ ಪೇಪರ್ ಚೇಂಜು, ಬಟ್ ನಾವು ಮಾಡಿದ್ದು ಅಲ್ಲ ಚೇಂಜ್ ಅದು ಉಳಿತು. ನನ್ನ ಅನ್ಸಕ್ಕೆ ಈಗ 100 ಕೋಟಿ ಮಾಡಿರ್ಬೋದು ಅವರು, ಒನ್ಲಿ ಪೇಪರ್ ಚೇಂಜ್ ಆಗುತ್ತೆ, ಏನು ಬೇರೆ ಚೇಂಜ್ ಆಗಲ್ಲ ಅಲ್ಲಿ. ಕರೆಕ್ಟಾ ಸರ್? ಎಸ್. ಬಟ್ ಈ ಮನಸ್ಸು ನಮ್ಗೆ ಚೇಂಜ್ ಆಗಬೇಕು. ನನ್ನ ಇವತ್ತು ನಿಮ್ಮ ಮಾಧ್ಯಮಕ್ಕೆ ಹೇಳ್ತೇನೆ, ಸತ್ತುವಾಗಲು ನನ್ನ ಹತ್ರ ಯಾರ್ಯಾರು ನನ್ನ ಜೊತೆ ಕೆಲಸ ಮಾಡ್ಯಾರೋ ಯಾವ ಥರ ಬರುವ ಸರ್, ನಾನು ಕ್ಯಾಮ್ರಾ ಯೂನಿಟ್ಟು ಇನ್ಕ್ಲೂಡ್ ನಾನು ವರ್ಕ್ ಮಾಡಿಕೊಡ್ತೇನೆ, ಇದಂತೂ ಪಕ್ಕ ಫ್ರೀ. ಫ್ರೀ, ₹1 ಬೇಡ, ಡೀಸೆಲ್ ಕಾಸು. ಎಂತ ಆಫರ್ ಇದು? ಹೌದು ಸರ್. ಸರ್ ಹೌದು ಊಟ ಮಾಡಿದ್ವಿ ಸರ್ ನಾವು. ಹಾಂ ಸರ್ ಅಲ್ಲಿಂದ ಬಂದು ಊಟ ಮಾಡಿ ಊಟ ಕೊಡೋದು ಸರ್. ಮತ್ತೆ ಎಷ್ಟೇ ಕೊಟ್ಟಿರಲಿ ಸರ್ ₹100 ಇರಲ್ಲ ಅದು. ನಾನು ಯಾವ್ದು ಆ ಪಿಕ್ಚರ್ಲಿ ಅಣಿಜಿದಾರ ಅಂತ ಇದ್ದಂದ್ರೆ ಸಾಕು, ಇಷ್ಟೇ. ನನ್ನ ಕೈ ಮಾಡೋಕ್ಕ ಇವತ್ತಿನ ಪರಿಸ್ಥಿತಿ.
ಫ್ಯಾಂಟಾಸ್ಟಿಕ್. ಯಾವುದ್ರ ಕರೀರಿ ನನ್ನ ಕೈಯಿಂದ ಅಡ್ವೈಸ್ ಏನು ಬೇಕಾದ್ರೆ ನನ್ನ ಕೆಲಸ ಬೇಕಾದ್ರೆ ಮಾಡ್ಕೊಡ್ತಾ ಇದ್ದಾರೆ. ಯಾರು ಎನಿ ಪ್ರೊಡ್ಯೂಸರ್ಸ್, ಈ ರೈಮನ್ ಇರ್ಬೋದು, ಸುಮಾರು ಜನ ಇದ್ದಾರೆ ಪ್ರೊಡ್ಯೂಸರ್, ಯಾರಾಗಲಿ. ಯಾಕಂದ್ರೆ ನಾವು ದುಚ್ಚ ಪಿಚ್ಚರ್ ಕೊಟ್ಟೆ ನನಗೆ, ನನ್ನ ಬ್ರೇಸಿಕ್ ಇದೆ ಸರ್, ಅದು ನನಗೆ ಒಳ್ಳೆ ಬ್ರೇಸಿಕ್ ಇದೆ. ನಾನು ಯಾವತ್ತೂ ರೆಡಿ. ನಾನು మన ಚೇಂಬರ್ಲ ಅಂದೆ, ಸರ್ ನೀವು ಪಿಕ್ಚರ್ ಮಾಡಿ, ನಾನು ಯೂನಿಟ್ ಕ್ಯಾಮ್ರಾ ನೀವು ಏನು ಬೇಕು ನನ್ನ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ಅವತ್ತು ನನಗೆ ಹೆಸರು ಬಂದ ಸರ್ ಅದು. ಇದು ನನ್ನ ಕೈಯಿಂದ ಸರ್. ಇಷ್ಟು ಮಾತ್ರ ನಾ ಮಾಡಬಲ್ಲಿ, ಯಾಕೆ ನಾ ಇರೋ ತನಕ ನಮ್ಮ ಮುಂದೆ ಮಕ್ಕಳು ಮಾತ್ರ ನನಗೆ ಗೊತ್ತಿಲ್ಲ ಅಲ್ಲ ಸರ್. ಖಂಡಿತ. ಯಾರಿದ್ದಾರೆ ಈಗ ಈ ಥರ ಆಫರ್ ಕೊಡೋರು? ಸರ್ ಇವು ಸರ್ ನಾಳೆ ಇರ್ತಾವೆ, ಒಂದು ಬೆಳಗ್ಗೆ ಗ್ಯಾರಂಟಿ ಗಣೇಶ ಸರ್ ನೀವು ಹೇಳಿ, ಗ್ಯಾರಂಟಿ ಇದೆ. ಮತ್ತೆ ಏನು ಮಾಡಿ ಏನು ತೊಗೊಂಡು ಹೋಗ್ತಾನೆ ನಾವು ಸರ್. ನಮ್ಮ ಯೋಗತ್ತಿಗೆ ಈಗ 10 ದಿನ ಕ್ಯಾಮ್ರಾಗಳು ಅಲ್ಲೇ ಬಿದ್ದಿರುತ್ತಾ ಆಚೆ ಮಾಡಿ ಏನಾಯ್ತಾ, ಏನು ಯೂಸ್ ಆಗುತ್ತೆ, ಅದು ಆಫೀಸ ಬಿದ್ದಿರುತ್ತಾ, ಯೂನಿಟ್ ಅಲ್ಲಿ ಬಿದ್ದಿರುತ್ತೆ, ಏನು ಮಾಡಿದ್ವಿ ನಾವು ಸರ್. ಇವತ್ತು ನಾನು ಕ್ಯಾಮ್ರಾ ನೀವು ನಂಬಿಡ್ಬಿಡಿ, ಇವತ್ತು ಯಾವ್ದಾರು ಪೂಜೆಗೆ ಹೋಗಿ ನಾನು ದುಡ್ಡು ತಗೊಳ್ಳೋಣ ಸರ್. ಕ್ಯಾಮ್ರಾ ನನ್ನ ಕಾಂಟ್ರಿಬ್ಯೂಷನ್ ಅದು, ನಾನು ರೆಂಟ್ ತಗೊಳಲ್ಲ, ಆ ಊಟ ಬಾಟ ಕೊಡ್ಬಿಡಿ ಅಂತ. ಇವತ್ತು ಕ್ಯಾಮ್ರಾ ಹೋದ್ರೆ ಪೂಜೆಗೆ ಫಸ್ಟ್ ದಿನ ಹೋಗುತ್ತೆ, ನಾನು ದುಡ್ಡು ತಗೊಳಲ್ಲ. ಇವತ್ತು ತಗೊಂಡಿಲ್ಲ ನಾನು. ಯಾವತ್ತು ಕ್ಯಾಮ್ರಾ ಅವತ್ತಿನಿಂದ ಇವತ್ತಿನವ್ರಿಗೆ ಯಾವುದೇ ಪಿಕ್ಚರ್ ಪೂಜೆಗೆ ಹೋದ್ರು ನಾನು ದುಡ್ಡು ತಗೊಂಡಿಲ್ಲ. ನಂದು ಇಂಡಸ್ಟ್ರಿ ಕಾಂಟ್ರಿಬ್ಯೂಷನ್ ಸಿನಿಮಾ ಕೊಟ್ಟಿದ್ದೆ, ಸಿನಿಮಾದ ಕ್ಯಾಮ್ರಾ ಕೊಟ್ಟಿದ್ದೆ ನಾನು, ಊರಿಂದ ತಂದೆ ನಾನು. ಕೆಂಪಸದ ಕಿಮ್ಮದಿರೋದು 65 ರೂಪಾಯಿ. ಮತ್ತೆ ಇಲ್ಲೇ ದುಡ್ದು ಇಲ್ಲಿ ಕ್ಯಾಮ್ರಾ ಇಲ್ಲಿಗೆ ಮಾಡಿದೆ, ಎಲ್ಲಿ ಮಾಡೋಣ ನಾವು. ನಾನು ಇವತ್ತು ಸತ್ಯವಾಗಲು ಎಷ್ಟೋ ಪಿಕ್ಚರ್ ಕ್ಯಾಮ್ರಾ ಕಳಿಸಿದ್ದೀನಿ, ನಾನು ದುಡ್ಡು ತಗೊಂಡಿಲ್ಲ. TV ಸರಿ ತಗೊಂಡಿಲ್ಲ ನಾನು, ಕ್ಯಾಮ್ರಾ ತಗೊಂಡಿಲ್ಲ ನಾನು. ನಂದೇನು ಸರ್ ಕಾಂಟ್ರಿಬ್ಯೂಷನ್. ಈಗ ನಮಗೆಲ್ಲ ಕೊಟ್ಟಿದ್ದೆ, ನಾವೇನು ಮಾಡಿದ್ದೀವಿ, ಇದು ಅದು ಆತ್ಮತೃಪ್ತಿ ಇಲ್ಲ ನಾನು. ಮುಂದೆ ಭಗವಂತ ಒಂದು ಒಳ್ಳೆ ಕತೆ ಒಂದು ಮಾಡೋಕ್ಕಂತ ಓಡಾಡ್ತಾನೆ, ಒಂದು 2-3 ಕತೆ ಕೇಳಿದ್ದೀನಿ. ಒಂದು ಒಳ್ಳೆ ಸಿನಿಮಾ ಮಾಡೋಕೆ ನಾವು ಹೋಗಕ್ಕೆ ಮುಂಚೆ ಒಂದು 4 ಜನಕ್ಕೆ ನಮ್ಮಿಂದ ಹೆಲ್ಪ್ ಆಗೋ ಥರ ಇದೆ. ಆಮೇಲೆ ಕೆಲವೊಂದು ಇನ್ಸ್ಟಿಟ್ಯೂಟ್ ಇಡೋಕ್ಕಂತ ಆಸೆ ಇದೆ, ಕ್ಯಾಮ್ರಾಮನ್ ಇದೆಲ್ಲ ಮಾಡೋಕ್ಕಂತ ಆಸೆ. ನಮ್ಮ ಕಡೆ ದಾವಣಗೆರೆ ಇಂಗ್ಲೆಂಡ್ ಮಾಡೋಕ್ಕೆ ಪ್ಲಾನ್ ಇದೆ. ಏನು ಸರ್ ಫೋಟೋಗ್ರಫಿ, ಎಡಿಟಿಂಗು ಇದೆಲ್ಲ. ಅಂದರೆ ಈ ಇನ್ಸ್ಟಿಟ್ಯೂಷನ್, ಅಂದರೆ ಈ ವಿಲೇಜ್ ಇರ್ತಾರೆ ಹುಡುಗರು, ಒಳ್ಳೆ ಟ್ಯಾಲೆಂಟ್ ಅದ, ಅವ್ರು ಸ್ವಲ್ಪ ಹೆಲ್ಪ್ ಮಾಡೋಕ್ಕಂತಿದ್ದು ಮುಂದೆ ಫ್ಯೂಚರ್. ಅದೊಂದು ಕೆಲಸ ಇದೆ. ಸಿಟಿಲಿ ಬೇಡ, ಸಿಟಿಲಿ ಆಲ್ರೆಡಿ ಇದಲ್ಲ, ಇವರು ಆನ್ಲೈನ್ ನೋಡ್ಕೊಂಬಿಟ್ಟು ಅಲ್ಲಿ ನಂದೇನಂದ್ರೆ ಪ್ರಾಕ್ಟಿಕಲ್ ತೋರಿಸ್ಬೇಕಂತ. ಅಂದರೆ ಇದು ಏನಂದರೆ ಡಿಜಿಟಲ್ ಬೇರೆ, ಪ್ರಾಕ್ಟಿಕಲ್ ಮಾಡಿ ಹೆಂಗಂತ ನಮ್ಮ ಅನುಭವನ ತೋರಿಸೋ ಅಂತಿದೆ. ಅದು ಮುಂದೆ ಫ್ಯೂಚರ್ ಮಾಡ್ತಾರೆ. ಓಕೆ ಓಕೆ, ಅದೊಂದು ಪ್ಲಾನ್ ಇದೆ. ಹಾಗಾಗಿ ಸೊ ಅದಕ್ಕೆ ಆರೋಗ್ಯ ಸಪೋರ್ಟ್ ಮಾಡ್ತದೆ. 100% ಮಾಡುತ್ತೆ ಸರ್. ಕ್ಯಾಮ್ರಾ ಸೌಂಡ್ ಕೂಡ ಸಪೋರ್ಟ್ ಆಗ್ಬಿಡುತ್ತೆ. ಈಗ ನೀವು ಕ್ಯಾಮ್ರಾ ಆನಾಗುತ್ತೆ ಸಪೋರ್ಟ್ ಬಿಡುತ್ತೆ ಅಲ್ವಾ? ಇಲ್ಲ ಸರ್, ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಕೊಟ್ಟ ಚೇಂಜ್ ಆಗ್ಬಿಡುತ್ತೆ. ಇಲ್ಲ, ನಮಗೆ ಮೊದಲು ಪೇಪರ್ ಪೆನ್ ಹಿಡಿದ ಕೂಡಲೇ ಹೋಗ್ತಾ ಇರ್ತದೆ ಟೈಮ್, ಗೊತ್ತಾಗಲ್ಲ. ಈಗ ಅದಲ್ಲ, ಈಗ ಇದು ಪೆನ್ ಅಲ್ಲ, ಪೆನ್ ಇಲ್ಲ, ಅದು ಮೆಮೊರಿ ಇರಲ್ಲ ನಿಮಗೆ. ಹೌದು, ನೀವು ಪೆನ್ನಲ್ಲಿ ಬರೋದು ಮೆಮೊರಿ. ಹೌದು. ಆಮೇಲೆ ಶೈಲಿ, ಹೌದು, ಪೆನ್ನಲ್ಲಿ ಬರೆದ ಶೈಲಿ ಇದೆಯಲ್ಲ, ಅದು ಇಲ್ಲಿ ಇಲ್ಲ ಸರ್. ಆಮೇಲೆ ಸರ್ ಪೆನ್ನಲ್ಲಿ ಬರೋದು ನಿಮಗೆ ನಿಮ್ಮ ಮೈಂಡಲ್ಲಿ ಹಂಗೆ ಕುಂತಿರುತ್ತೆ. ಹೌದು ಸರ್, ಈ ಡಿಜಿಟಲಲ್ಲಿ ಅದು ಕುಂದ್ರಲ್ಲ ಸರ್, ಯಾವುದೇ ಕಾರಣಕ್ಕೆ ಕುಂದ್ರಲ್ಲ. ಆ ಟೈಮ್ಗೆ ಅಷ್ಟೇ. ಅದೇ ಒಂದು ಡೈಲಾಗ್ ಬರ್ತಾರೆ ರಮೇಶ್ ಅವರು, ಫಸ್ಟ್ ಪೆನ್ಸಿಲ್ ಕೊಡ್ತಾರೆ ಅಳಿಸ್ಬೋದಂತ, ಪೆನ್ನೇ ಬರೀ ಅಳ್ಸೋಕೆ ಬರಲ್ಲ ಅಂತ. ತುಂಬ ಚೆನ್ನಾಗಿದೆ ಭೀಮತಿರದಲ್ಲಿ, ಸಖತ್ತ ಬರ್ತಾರೆ. ಅವ್ರು ಹಣೆ ಬರ ನಮ್ಮ ಮಗುರ್ದಾಗೆ ಪೆನ್ಸಿಲ್ ಕೊಡ್ತಾರೆ ಬರೆಯೋದಂತ, ಪೆನ್ನಲ್ಲಿ ಬರೋ ಅಳ್ಸೋಕೆ ಬರಲ್ಲ ಅಂತ. ತುಂಬ ಚೆನ್ನಾಗಿದೆ. ಅಂದರೆ ಇದು ತುಂಬ ಚೆನ್ನಾಗಿ ಬರೋ ಡೈಲಾಗ್ ಅದು. ಅಂದರೆ ನಾನು ಕೆಲವೊಂದು ಜನ ಕ್ಯಾಮ್ರಾಮನ್ನು ಡೈರೆಕ್ಟ್ರಿಗೆಲ್ಲ ಕರೆಸ್ಬಿಟ್ಟು ಅವ್ರಜರಿಗೆ ಇದ್ರ ಬಗ್ಗೆ ಎಜುಕೇಟ್ ಮಾಡಿ ಹೇಳ್ತೇವೆ, 5 ನಿಮಿಷ ಮಾತಾಡ ಅಂತ ಎಲ್ಲ ಕರೆಸ್ಬಿಟ್ಟು. ಇದೊಂದು ಪ್ಲಾನ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ನಾನು ಅಂದ್ಕೊಂಡಿದ್ದೆ ನನಗೆ ಯಾಕೆ ಪಿಕ್ಚರ್ ಇವತ್ತು ನಿಮಗೆ ಓಪನ್ ಹೇಳೋ ಬಂದರೆ, ನಾನು ಪಿಕ್ಚರ್ ನೋಡಿಬಿಟ್ಟು ಫೈನಲ್ ಮಿಕ್ಸಿಂಗ್ ಆಯಿತು. ನಾನು ಅಲ್ಲಿಗೆ ಹೋಯ್ತು ಸರ್. ಈ ಫೈನಲ್ ಮಿಕ್ಸಿಂಗ್ ಅಂದರೆ ಕೇರಳ ಮೋಹನ್ಲಾಲ್ ಸ್ಟುಡಿಯೋಲಿ ಒಂದು ಸ್ವಲ್ಪ ಹೊಸ ಥರ ಇದೆ ಈಗ, ಅಂದರೆ ಟೆಕ್ನಾಲಜಿ. ಅವ್ರಂದರೆ ನಾವಿಲ್ಲಿ ಹಾಕಿದ್ದು ಆಮೇಲೆ ಇದು ಲಂಡನ್ನಲ್ಲಿ ಮಿಕ್ಸಿಂಗ್ ಮಾಡ್ತಾರೆ, ಅಂದರೆ ಲೈವ್ ಆ ಥರ ಟೆಕ್ನಾಲಜಿ ತುಂಬ ಚೆನ್ನಾಗಿ ಮಾಡ್ಯಾರ. ಸೊ ಹೋದಾಗ ಆ ಪಿಕ್ಚರಲ್ಲಿ ನೋಡಿ ಮಿಕ್ಸಿಂಗ್ ಆದಾಗ ಬಂದು ಕಣ ಹತ್ಬಿಟ್ಟೆ. ನನಗೆ ಕಣ ನೀರು ಬರಲ್ಲ ಸರ್ ನನಗೆ. ಅಂದರೆ ನೆಕ್ಸ್ಟ್ ಈ ಥರ ಪಿಕ್ಚರ್ ಮಾಡೋಕ್ಕಾಗಲ್ಲ ಕೈಗೆ ಅಂತ. ಅಯ್ಯೋ, ಅಂದರೆ ನಾನು ದುಡ್ಡಿದ್ರು ಮಾಡೋಕ್ಕಾಗಲ್ಲ ಅಂತ. ಅದು ಕಣ್ಣಲ್ಲಿ ಮುಡ್ದು ಈ ಥರ ಶಾರ್ಟ್ ತೆಗೆದೀನಿ, ಈ ಥರ ಮಾಡಿಸಿದ್ದೀನಿ, ಇದು ನನಗೆ ತೆಗಿಯೋಕ್ಕಾಗಲ್ಲ ಮುಂದೆ ಅಂತ. ಇಷ್ಟೇ, ಬೇರೆ ಏನಕ್ಕಲ್ಲ ಕಣ್ಣೆ ಬಂದು. ಹಾಂ, ಅಯ್ಯೋ ಇದು ಲಾಸ್ಟ್ ಆಗ್ಬಿಡ್ತು ಜೀವನಕ್ಕೆ ಅಂತ ಆ ಥರ ಆಗೈತೆ ನನಗೆ. ಕಣ್ಣಲ್ಲಿ ಮುಡ್ತು. ನಮ್ಮ ತಾಯಿಗೆ ಸದಾಗ ಮಾತ್ರ ಹತ್ರ ನಾನು ಇದು ಯಾವುದೂ ಕತ್ತಿಲ್ಲ. ನೀವು ನಂಬಿಡಿ, ನನಗೆ ಕಣ್ಣಿಗೆ ಬರಲ್ಲ ಸುಮ್ಮನೆ, ಯಾಕಂದರೆ ಅಲ್ಲ ಒಣಗೋಗ್ಬಿಡ್ತಾಳೆ. ಆ ಪಿಕ್ಚರ್ ನೋಡಿದಾಗ ಅನಿಸ್ತಾರೆ. ಅಂದರೆ ಏನು ಜಿಗುಪ್ಸ ಆಯ್ತು, ನಾನು ಎಲ್ಲ ಥರ ನೋಡಿದೆ ಜೀವನದಾಗ. ಈ ಥರ ಪಿಕ್ಚರ್ ಮುಂದೆ ತೆಗಿಯೋಕ್ಕಾಗಲ್ಲ ಕೈಯಲ್ಲ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅಂದರೆ ನಮ್ಗೆ ಈ ಇದಕ್ಕೆ ಮುಗೀತು ಅಂತ ಅಂದ್ರೆ ಅಷ್ಟು ಖುಷಿ ಆಯ್ತಂತ. ಅಂದರೆ ವರ್ಕ್ ಮಾಡಿದ್ದು ನಮಗೆ ಖುಷಿ ಆಯ್ತು. ನಾನೇ ಕಣ್ಣಾಗ ಬಿಡ್ತು ಅಷ್ಟು ಒಳಗಡೆ ಇದನ್ಸುತ್ತೆ ಸರ್. ನೀವು ನೋಡಿ ತುಂಬ ಅಡ್ವೈಸ್ ಮಾಡ್ತೀನಿ. ನೀವು 100 ದಯವಿಟ್ಟು ನೀವು ಬರ್ಬೇಕು. ಗಣೇಶ್ ಅಣ್ಣ ನನಗೆ ಒಂದು ಫೋನ್ ಅಂದ್ಕೊಂಡೆ ಬರ್ತಾರೆ, ನಾನು ಬಿಡಲ್ಲ ಬರ್ತೇನೆ. ನಾನು ಅವ್ರಿಗೆ ಗೊತ್ತಾಗಿಲ್ಲ, ನಾನು ಸತ್ವಲ್ಲ ಅವತ್ತು ಬಿಡಿ. ನಾನು ನೀವು ಫೋನ್ ಅಂದ್ಕೊಂಡು ಇಮಿಡಿಯೇಟ್ಲಿ ಬಂದೆ. ಯಾಕಂದರೆ ನಿಮ್ಮ ಸೀನಿಯರಿಟಿ ಒಂದು, ನೀವು ಮಾಡೋ ಸಿನಿಮಾಗೆ ಎಲ್ಲ ಬೇರೆ ಇದೆ ಸರ್. ಚಿತ್ರರಂಗ ತುಂಬ ನೀವು ಪಿಲ್ಲರ್ಗಳು ಸರ್, ತುಂಬ ಪಿಲ್ಲರು. ಕೆಲವು ಗೊತ್ತಿಲ್ಲ ಸರ್, ಈ ಜನಕ್ಕೆ ಗೊತ್ತಿಲ್ಲ.
ಸರ್ ಇನ್ನೆಲ್ಲ ಏನು ನಡೀತೆ ಹಿಂದ್ಗಡೆ ಬ್ಯಾಕಪ್ ಯಾರು ಯಾರು ಗೊತ್ತಿಲ್ಲ. ಅಣಿಜನ ಸುಮ್ಮನೆ ಬರೋಕ್ಕಲ್ಲ ಸರ್. 4 ಜನ ಈಗ ಗೌರಿಶಂಕರ್ ತಿದ್ದುಪಡೆ, ಆಮೇಲೆ ಇವರೆಲ್ಲ ನಮ್ಗೆ ಹೇಳ್ಕೊಡುತ್ತೆ ಸರ್ ಆಗೋದು. ಹೌದು. ಈ ಫಿಲ್ಟರ್ ಹಾಕಿ ಕ್ಯಾಮ್ರಾ ಈ ಥರ ಲೈಟಿಂಗ್ ಮಾಡೋಂತ ಆತಂಗೆ ಬಂದದ್ದು. ಅಣಿಜನ ಜನ ಅಲ್ಲಿ ಅಣಿಜಲ್ಲಿ ಇಲ್ಲ ತೋಟದ ಕಲ್ತ್ಕೊಂಬಂದೆ ಅಲ್ವಾ. ನಾನು ಊರ ಬುದ್ಧಿ ಕೊಡೋಕೆ ಕೂತಿಲ್ಲ ಸರ್, ಅಂತ ಸೋಂಬೇರಿ ನಾನು. ಹೊಲಕ್ಕೆ ಕಳೆದ ಹೋಗುದಿಲ್ಲ, ಊಟ ತಂಡೋಗಿ ಕೊಡ್ತಿಲ್ಲ, ಅಂತ ಸೋಂಬೇರಿ ನಾವು. ಓಕೆ. ಅಷ್ಟು ಸೋಂಬೇರಿ. ಒಟ್ಟು ಕ್ಯಾಮ್ರಾ ಹಿಡಿದಾಗ ಅದು ಬೇರೆ ಥರ ಆಗೋಯ್ತು. ನನಗೆ ಅದು ಭಾರಿ ಇಷ್ಟ ಆಯಿತು, ಹತ್ತಿದ್ದು. ಹಾಂ ಅಂದರೆ ನೆಕ್ಸ್ಟ್ ವಿಚಾರ ಮಾಡಲ್ಲ ಈ ಥರ. ಅದೇ ಬೇಜಾರಾಗ್ತದೆ, ಈ ಥರ ಮಾಡೋಕ್ಕಾಗಲ್ಲ ಅಂತ. ಸೊ ಅದು ಅದರ ಪರಿಣಾಮ ಅದು. ಹೌದು ಅಲ್ವಾ, ಅದ್ರ ರಿಸಲ್ಟ್ ಟೋಟಲ್. ಹೌದು. ಏನಕ್ಕ ಸರ್, ನಾವು ಸುಮಾರು ಪಿಕ್ಚರ್ ಕೆಲಸ ಮಾಡಿದ್ದೀನಿ, ತುಂಬ ತೃಪ್ತಿ ಕೊಡೋದು ತುಂಬ ಕಮ್ಮಿ ಸರ್. ನಾವು ದುಡ್ಡು ಸಂಪಾದನೆ ಮಾಡ್ಬೋದು, ತೃಪ್ತಿ ಅನ್ನೋದು ಭಾಳ ಕಷ್ಟ ಸರ್. ಮನುಷ್ಯನ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತುಂಬ ಇದು ಆ ವಿಷಯದಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸರ್. ಆಮೇಲೆ ಒಳ್ಳೆ ನಿದ್ದೆ ಬರೋಲ್ಲ, ಬೇರೆ ಯೋಚನೆ ಮಾಡ್ಕೊಂಡ್ಬಿಡ್ತೀವಿ. ನನಗೆ ಅದು ಭಾಳ ಇಷ್ಟ ಆಯಿತು. ಇಂಥ ಪಿಕ್ಚರ್ ನೆಕ್ಸ್ಟ್ ಮಾಡೋಕ್ಕಾಗಲ್ಲ ಅಂತ. ನನಗೆ ಬೇರೆ ಮಾಡ್ತಾರೆ, ನನಗೆ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ಬೇಜಾರು. ದೇವರ ಎಲ್ಲರೂ ಆಗತ್ತೆ ಅಲ್ಲಿವರೆಗೆ ಆ ತಾಯಿ ಸೇವೆ, ಯಾಕಂದರೆ ಎಲ್ಲ ಕೊಟ್ಟಿದೆ ಆ ತಾಯಿ ಸಲ್ಸೋದು. ಅಂದ್ರೆ ನಾನೇ ಅಂದರೆ ಕೆಲವೊಂದು ಟೆಕ್ನಿಷಿಯನ್ ಇವತ್ತು ಹೇಳ್ತೀನಿ, ಏನಾರ ನಿಮಗೆ ಅಡ್ವೈಸ್ ಬೇಕಾದರೆ ಸಿನಿಮಾ ಬಗ್ಗೆ ಎನಿ ಟೈಮ್ ಬನ್ನಿ, ನನಗೆ ಎಷ್ಟಾಗತ್ತೆ ನನಗೆ ಗೊತ್ತದ್ದು ನಾನು ಹೇಳ್ತೀನಿ, ಅದಂತೂ ಪಕ್ಕ. ಯಾಕಂದ್ರೆ ನಾನು ಅನುಭವ ಇರೋದ್ರಿಂದ ಈ ಥರ ಮಾಡಿ. ಅಂದರೆ ನಾವು ಅವಾಗೆಲ್ಲ ನನಗೆ ಅಂದರೆ ಮಧು ಸರ್ ಎಲ್ಲ ಹೇಳ್ಕೊಟ್ಟಿದ್ದೇನೆ ಸರ್. ಅಂದರೆ ಫಸ್ಟ್ ಹೇಳಿದ್ರು ಅವರು, ನೀವು ಯಾವತ್ತೇ ಸಿನಿಮಾ ಕ್ಯಾಮ್ರಾಮನ್ ಮಾಡು, ಸೀನ್ ಪೇಪರ್ ಓದು, ಸೀನ್ ಪೇಪರ್ ಮಾಡಿ ಸೀನ್ ಡ್ಯಾಮೇಟ್ ಮಾಡಿ ಲೈಟಿಂಗ್ ಮಾಡಬೇಡ, ಅಂದರೆ ಸೀನ್ ತಕ್ಕಂಥ ಲೈಟಿಂಗ್ ಮಾಡ ಅಂದ್ರೆ ಶಾರ್ಟ್ ಹಿಡಿದಾಗಲಿ. ಅಂದರೆ ಯಾಕಂತಂದ್ರೆ ಈಗ ನಾನು ಸೆಂಟಿಮೆಂಟ್ ಸೀನ್ ಇರ್ತೀವಿ, ಬ್ಯೂಟಿಫುಲ್ ಲೈಟಿಂಗ್ ಮಾಡಬಾರ್ದಂತ ಇದರಲ್ಲಿ ಹೇಳ್ಕೊಡ್ತಾರೆ ನಮಗೆಲ್ಲ. ಇವಾಗ ಸುಮಾರು ಜನ ಮಾಡ್ತಾರೆ ಏನಂದರೆ ಎಲ್ಲ ಟೈಮ್ ಸತ್ತೋದ್ರೂ ಹಂಗೆ ಬ್ಯೂಟಿಫುಲ್ ಆಗಿರುತ್ತೆ, ಬಂಗಾರಕ್ಕೆ ಮಾಡ್ಕೊಂಡಿರ್ತಾರೆ ಅವರು. ಇವಾಗ ತುಂಬ ತಪ್ಪು ಮಾಡ್ತಾರೆ, ಲಿಫ್ಟಿಕ್ಕು ಎಲ್ಲ ಇರುತ್ತೆ ಸರ್. ಅದಕ್ಕೆ ನಾನು ಏನಂದರೆ ಸೀನ್ ತಕ್ಕಂಥ ಲೈಟಿಂಗ್ ಆಗಲಿ, ಫ್ರೇಮಿಂಗ್ ಆಗಲಿ, ಇವೆಲ್ಲ ತುಂಬ ಜನಕ್ಕೆ ಹೇಳ್ತೇನೆ ನಾನು. ಸೀನ್ ಬಿಟ್ಟು ಡಾಮಿನೇಟ್ ಮಾಡುವ ಕ್ಯಾಮ್ರಾಮ್ಯಾನ್, ಸೀನ್ ಸತ್ತೋಗ್ಬಿಡುತ್ತೆ ಸರ್. ನೀವು ಫೋಟೋಗ್ರಫಿ ಡಾಮಿನೇಟ್ ಆಗುತ್ತೆ, ಬಟ್ ಸೀನ್ ಸತ್ತೋಗುತ್ತೆ. ಸೀನ್ ಸತ್ತೋ ನಾವು ಸತ್ತಂಗೆ ಅಲ್ಲ, ಸಿನಿಮಾ ಸತ್ತೋಗುತ್ತಾ ನಾವು ಸತ್ತಂಗೆ. ಅದನ್ನ ಸುಮಾರು ಜನ ಅಡ್ವೈಸ್ ಮಾಡ್ತೇನೆ, ನೀವು ಆ ಥರ ಏನಾದ್ರು ಇದ್ದರೆ ಹೇಳಿ, ನಾನು ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಹೇಳ್ತೇನೆ. ಅಂದರೆ ಸೀನ್ ಪೇಪರ್ ಓದಿ ಫಸ್ಟ್, ಅದನ್ನ ಒಳಗೆ ಹಾಕಿ ಹೇಳಿ ಫಸ್ಟ್, ಆಮೇಲೆ ಆ ಕೆಲಸ ಮಾಡಿ ಅಂತ. ಈಗ ಸೆಂಟಿಮೆಂಟ್ ಲೈಟಿಂಗ್ ಥರನೇ ಮಾಡಬೇಕು ನಾವು, ಯಾಕಂದ್ರೆ ನಾವು ಕಲ್ತಿದ್ದು ಆ ಥರ ಜನ ಸರ್. ಇದರಲ್ಲಿ ನೀವು ಪ್ರೂವ್ ಮಾಡಿ ತೋರಿಸ್ತಿದ್ರಲ್ಲ ಹುಚ್ಚ. ಹೌದು 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 ಏನು ಕಾಂಪಿಟೇಷನ್ ಅಲ್ಲ ಸರ್. ಅವ್ರು ತುಂಬ ಚೆನ್ನಾಗಿ ಮಾಡ್ಬಿಟ್ಟು ತಮಿಳಲ್ಲಿ ನನಗೆ ಭಯ ಆಗೋಯ್ತು ಎಲ್ಲ ಮಾಡೋದು ಅಂತ. ನಾನು ಬೇರೆ ಮುಂಚೆ 15 ದಿವಸ ಪೂಜೆ ಮಾಡಿರಿ ನಾನು, ಲೈಟ್ ಇಟ್ಬಿಟ್ಟು ಆ ಕಡೆ ಫಸ್ಟ್ ಟೈಮ್ ಗ್ರೀನ್ ಟಿಂಟ್ ಮಾಡಿ ಸರ್. ಅದೇ ನನಗೆ ಇವ್ರು ಹೇಳಿದ್ರು, ನಾನು KGF ಕ್ಯಾಮ್ರಾ ಹೇಳಿದ್ರು, ಗ್ರೀನ್ ಟಿಂಟ್ ಮಾಡಿದ್ದು ನಾನು. ಯಾರೋ ಗೀಜು ಸಾಂಗಲ್ಲಿ ಇದೆ ಸರ್, ಎಲ್ಲ ಬ್ಲೂ ಟಿಂಟ್ ಮಾಡೋದು, ನಾನು ಗ್ರೀನ್ ಟಿಂಟ್ ಮಾಡಿದ್ದೆ. ಅದನ್ನೇ ನನಗೆ ಅವ್ರು ಹೇಳಿದ್ರು, ಅದು ನೋಡ್ಬಿಟ್ಟು ನಾನು ಗ್ರೀನ್ ಟಿಂಟ್ ಮಾಡಿದ್ದೆ KGF. ನೀವು ನೋಡಿ ಹುಚ್ಚ ಸಾಂಗು, ಈ KGF ನೋಡಿ ಗ್ರೀನ್ ಟಿಂಟಲ್ಲಿ ಮಾಡಿದೆ ಸೇಮ್. ಎಸ್ ಅಣ್ಣಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೊಮ್ಮೆ ಭೇಟಿಯಾಗೋಣ 100% ಈ ಮಾತಿರೋದ್ರಲ್ಲಿ. ನೀವು ನೋಡಲೇ ಬರೋದು ಫಸ್ಟ್ ಆವ ನಿಮಗೆ ಜೊತೆಲಿ ಬರ್ತೀವಿ. ಫಸ್ಟ್ ಆವ ನಿಮಗೆ ಕೊಟ್ಟದ ಸರ್, ಫಸ್ಟ್ ಆವ ನಿಮಗೆ ಕೊಟ್ಟದೀಗ ದಯವಿಟ್ಟು ಬರ್ಬೇಕು.